ನೀವು ಹೇಳಿದ ಹಾಗೆ ಪಂಚಭೂತಗಳು ನನ್ನ ಅಧೀನಕ್ಕೆ ಬಂದ ಹಾಗೇನಾ? ಇಲ್ಲ ಮತ್ತೆ ಏನಾದರೂ ಪರೀಕ್ಷೆ ಮಾಡುವಿರಾ? ದಿಗಂಬರ, ನಿನ್ನ ಏಕಾಗ್ರತೆಗೆ ಮತ್ತು ದೃಢವಾದ ಮನಸ್ಸಿಗೆ ಪಂಚಭೂತಗಳ ಜೊತೆಗೆ ನಾನೂ ಸೋತು ಹೋದೆ. ನಿನ್ನ ತಪಸ್ಸು ಮುಗಿದ ತಕ್ಷಣ ಪಂಚಭೂತಗಳು ನಿನ್ನ ಅಧೀನಕ್ಕೆ ಬರುತ್ತವೆ. ಕೊನೆಯದಾಗಿ ಒಂದು ಪರೀಕ್ಷೆ ಉಳಿದಿದೆ. 101 ತೆಂಗಿನಕಾಯಿನ ನಿನ್ ತಲೆಗೆ ಹೊಡೆಸ್ಕೊಂಡು ಆ ನೋವನ್ನ ವ್ಯಕ್ತಪಡಿಸದೆ ಅನುಭವಿಸ್ಬೇಕು. ಆಗ ಸಕಲ ಸಿದ್ಧಿಗಳು ನಿನ್ ವಶವಾಗುತ್ತೆ. ಈ ದಿಗಂಬರನ್ ತಲೆ ನುಚ್ಚು ನೂರಾದರೂ ಯಾವುದೇ ಕಾರಣಕ್ಕೂ ಹೆಜ್ಜೆಯನ್ನ ಹಿಂದೆ ಇಡೋದಿಲ್ಲ. ಏನೆಂದು ತಿಳಿಸಿ ಗುರುದೇವ. ಅನಿರುದ್ಧ್, ನೀನ್ ಇಲ್ಲೇ ಇರು. ದಿಗಂಬರ ಬಂದಿದ್ದಲೋ ಇಲ್ವಂತ ನೋಡ್ಕೊಂಡು ಬರ್ತೀನಿ. ನಾನು ಹೋಗಿ ನಾಗಮಣಿ ತಗೊಂಡ್ ಬರ್ತೀನಿ. ಪುಣ್ಯ, ಹುಷಾರಾಗಿ ಹೋಗು. ಆ ದಿಗಂಬರ ಬರೋಕ್ಕೂ ಮುಂಚೆ ನಾಗಮಣಿನ ನಾವು ಪಡ್ಕೋಬೇಕು. ನೀನು ತುಂಬ ಹುಷಾರಾಗಿರು. ಸರಿ. ನಾಗಮ್ಮ ತಾಯಿ, ಸಾಧಿಸ್ಬಿಟ್ಟೆ ದಿಗಂಬರ, ಸಾಧಿಸ್ಬಿಟ್ಟೆ. ದಿಗಂಬರ, ಈ ಕ್ಷಣದಿಂದ ಪಂಚಭೂತಗಳು ನಿನ್ನ ಅಧೀನಕ್ಕೆ ಬಂದ್ವು. ಅಷ್ಟೇ ಅಲ್ಲ, ನನ್ನ ತಪೋಶಕ್ತಿಯನ್ನು ನಿನಗೆ ಧಾರೆ ಎರೆದಿದ್ದೀನಿ. ಸೃಷ್ಟಿಯಲ್ಲಿ ನಿನಗೆ ಎದುರಾಳಿಯೇ ಇಲ್ಲ. ಆ ದೇವರನ್ನೂ ಕೂಡ ಎದುರಿಸೋ ಶಕ್ತಿ ನಿನ್ನಲ್ಲಿದೆ. ವಿಜಯೋಸ್ತು.
ಇಷ್ಟು ದಿನ ನಿನ್ನ ಶಿಷ್ಯನ ಗುಣ ನಿನಗೆ ಅರ್ಥ ಆಗದೆ ಇರೋದೆ ಆಶ್ಚರ್ಯ ಅನ್ನಿಸ್ತಾ ಇದೆ ಗುರುದೇವ. ನನ್ನ ಹಾಗೆ ಇನ್ನೊಬ್ಬ ದಿಗಂಬರನ ತಯಾರು ಮಾಡಲ್ಲ ಅಂತ ಹೇಗ್ ನಂಬೋದು? ಈ ಸೃಷ್ಟಿಯಲ್ಲಿ ಇನ್ನೊಬ್ಬ ದಿಗಂಬರ ಹುಟ್ಟಬಾರ್ದು, ಬರ್ಲೂಬಾರ್ದು. ನನ್ನ ನೋಡಿದ್ರೆ ಆ ದೇವತೆಗಳ ಗರ್ಭದಲ್ಲೂ ಭಯ ಹುಟ್ಟಬೇಕು. ಈ ಸೃಷ್ಟಿನೇ ದಿಗಂಬರನ ಕೈಯಲ್ಲಿರ್ಬೇಕು. ಈ ದಿಗಂಬರನ ಹೆದರಿಸೋರು ಈ ಸೃಷ್ಟಿಲಿ ಯಾರು ಇರಬಾರ್ದು. ಎಷ್ಟೇ ಪ್ರಯತ್ನ ಪಟ್ರು ಅವ್ರನ್ನ ತಡೆಯೋದಕ್ಕಾಗ್ಲಿಲ್ಲ. ಅವಳೇನಾದ್ರೂ ನಿಜವಾಗ್ಲೂ ನಾಗಮಣಿನ ತಂದ್ರೆ ನನ್ನ ಗತಿ ಏನು? ನನ್ ಮಾವಯ್ಯ ಕೂಡ ನಾಗಮಣಿನ ತಗೊಂಡ್ ಬರೋದಕ್ಕಾಗ್ಲಿಲ್ಲ. ಅವಳೇನಾದ್ರೂ ನಾಗಮಣಿ ತಂದ್ರೆ ಎಲ್ರೂ ಸೇರಿ ಅವಳನ್ನ ರಾಣಿ ತರ ತಲೆ ಮೇಲೆ ಇಟ್ಕೊಂಡ್ ಮೆರೆಸ್ತಾರೆ. ನಾವೇ ಹೋಗಿ ಆ ನಾಗಮಣಿನ ತರಬೇಕು. ದಿಗಂಬರ ಇರೋ ಸ್ಥಳಕ್ಕೆ ಹೋಗಿ ವಾಪಸ್ ಬರೋದು ಅಸಾಧ್ಯ. ಪುಣ್ಯ ನಾಗಮಣಿನ ಪಡ್ಕೋತಾಳಮ್ಮ. ನಾನ್ ಅನ್ಕೊಂಡಿದ್ದು ನಡಿಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ತಡಿಬೇಕು, ಅವಳನ್ನ ತಡಿಬೇಕು. ಹೇಗೆ ಹೇಗೆ? ಭಯ ಭಯ ಭಯ. ಅಮ್ಮ, ಅಮ್ಮ, ಅಮ್ಮ ನಾಗಮ್ಮ, ನನಗೆ ರಕ್ಷಣೆ ಕೊಡೋದಕ್ಕೆ ಬಂದಿದ್ಯಮ್ಮ. ಇನ್ಯಾವ ಭಯನೂ ನನಗಿಲ್ಲಮ್ಮ. ಏನೇ ಅಪಾಯ ಬಂದ್ರೂ ನೋಡ್ಕೊಳ್ಳೋದಕ್ಕೆ ನೀನಿದ್ಯಾ ಅಲ್ವಾ? ಆ ದಿಗಂಬರ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಾಗಮಣಿನ ತಗೊಂಡು ಹೋಗ್ಬೇಕು. ನಾಗಮ್ಮ, ನೀನು ನನಗೆ ಯಾಕಮ್ಮ ಹೀಗೆ ಮಾಡಿದೆ? ನನ್ನ ಮೇಲೆ ಕೋಪಿಸ್ಕೊಂಡು ಯಾಕೆ ಹೀಗೆ ಬುಸ್ಕೊಡ್ತಾ ಇದೆಯಾ? ಅಷ್ಟಕ್ಕೂ ನೀನೇನಾ? ನನಗೆ ಏನೋ ಅನುಮಾನ ಬರ್ತಿದೆ. ಅಮ್ಮ ನಾಗಮ್ಮ, ನಾನೇನಾದ್ರೂ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ನಾಗಮಣಿನ ತಗೊಂಡಿದ್ದಾದ್ಮೇಲೆ ನನ್ನನ್ನ ಕಚ್ಚಿ ಸಾಯಿಸ್ಬಿಡು. ಅದನ್ ಬಿಟ್ಟು ಇಂಥ ಪರಿಸ್ಥಿತಿನಲ್ಲಿ ಬೇಡ ಅಮ್ಮ. ನಿನ್ನ ಕೈ ಮುಗಿತೀನಮ್ಮ. ನಾಗಮಣಿ ತಗೊಳ್ಳೋದು ದಾರಿ ತೋರಿಸು. ಪುಣ್ಯ,
ಆ ದಿಗಂಬರ ಬರ್ತಿದ್ದಾನೆ ಅನ್ಸುತ್ತೆ. ನೀನ್ ಬೇಗ ಬಾ. ಬೇಕು ಅಂದ್ರೆ ನಾವು ಮತ್ತೊಂದ್ಸಲ ಈ ನಾಗಮಣಿಗೋಸ್ಕರ ಬರೋಣ. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದು? ಪುಣ್ಯ 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 ಅಣ್ಣ, ಮಕ್ಳು ಹೋಗಿ ತುಂಬ ಹೊತ್ತಾಯ್ತು ರೀ. ಇಷ್ಟೊತ್ತಾದರೂ ಬರಲಿಲ್ಲ. ಆ ದಿಗಂಬರನ ಬಗ್ಗೆ ಕೇಳ್ದಾಗಿಂದ ನಂಗೆ ತುಂಬ ಭಯ ಆಗ್ತಾ ಇದೆ. ಗೊತ್ತಿದ್ದು ಆ ರಾಕ್ಷಸನ ಹತ್ರ ಏನೂ ಗೊತ್ತಿಲ್ದಿರೋ ಮಕ್ಕಳನ್ನ ಕಳಿಸಿದ್ದೀರಾ. ಅವ್ರಿಗೇನಾದರೂ ಆದರೆ ನಾನು ಬದುಕಲ್ಲ ರೀ. ಅರವಿಂದ, ಹೆತ್ತು ಮಗನ ಮೇಲೆ ನಿನಗ್ ಮಾತ್ರನಾ ಇರೋದು ಪ್ರೀತಿ, ತಂದೆಯಾಗಿ ನನಗಿಲ್ವಾ? ಅನಿರುದ್ಧ ಪುಣ್ಯ ಜನ್ಮಕ್ಕೆ ಕಾರಣವಿದೆ. ಅವ್ರಿಗೇನೂ ಆಗಲ್ಲ. ನನ್ನ ಮಾತು ನಂಬು. ಕಣ್ಣೀರನ್ನ ಒರೆಸ್ಕೋ. ತಾಯಿ ಕಣ್ಣೀರು ಮಗನಿಗೆ ಅಷ್ಟು ಶೋಭೆ ಅಲ್ಲ. ಒರೆಸ್ಕೋ. ಪುಣ್ಯ ಪುಣ್ಯ ಅನಿರುದ್ಧ ಎಲ್ಲಿ? ಪುಣ್ಯ ಎಲ್ಲಿ? ಏನಾಯ್ತಮ್ಮ ಪುಣ್ಯ? ಏನಾಯ್ತಮ್ಮ? ಪುಣ್ಯ, ಅಯ್ಯೋ ಪುಣ್ಯ 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 ಎದ್ದೇಳು ಪುಣ್ಯ. ಪುಣ್ಯ. ಏನಾಯ್ತಮ್ಮ? ಏನಾಯ್ತು ಪುಣ್ಯ ಪುಣ್ಯ? ಏನಾಯ್ತು ಪುಣ್ಯ? ಪುಣ್ಯ ಅಮ್ಮ, ಪುಣ್ಯ 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 ಎದ್ದೇಳು ಪುಣ್ಯ. ಎದ್ದೇಳಮ್ಮ. ಪುಣ್ಯ 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 ಏನಾಯ್ತು ಪುಣ್ಯ? ಪುಣ್ಯ ಪುಣ್ಯ ಎದ್ದೇಳು ಪುಣ್ಯ. ಇನ್ನೆಲ್ಲಿ ಪುಣ್ಯ? ಇಷ್ಟೊತ್ತಿಗೆ ಕೈಲಾಸ ಸೇರ್ಕೊಂಡಿರ್ತಾಳೆ. ಪುಣ್ಯ ಮಾತಾಡು ಪುಣ್ಯ. ಪುಣ್ಯ ಪುಣ್ಯ ಏನಾಯ್ತು ಪುಣ್ಯ? ಪುಣ್ಯ ಎದ್ದೇಳು ಪುಣ್ಯ. ಏನಾಯ್ತು ಪುಣ್ಯ? ಪುಣ್ಯ ನಾಗಮ್ಮನ ಪರಮ ಭಕ್ತೆ ನೀನು. ನಾಗಮ್ಮನ ವಂಶದವಳು ನೀನು. ಮಹಾಭಕ್ತೆ, ಮಹಾದೇವಿಯ ಮಗಳು ನೀನು. ನೀನು ನಾಗಮಣಿ ತಗೊಳಕ್ ಹೋದ್ರೆ ನಾಗಮ್ಮ ಅಡ್ಡ ಬರ್ತಾಳಂದ್ರೇನಮ್ಮ? ಭಯ ಪಟ್ಟು ಕಚ್ತಾಳೆ ಅಂದ್ರೇನಮ್ಮ?
ನನಗೇನೋ ಭ್ರಮೆ ಆಗಿದೆ ಅನ್ಸುತ್ತೆ ಪುಣ್ಯ. ಇಲ್ಲ ಅಮ್ಮ, ನಾನು ಯಾವ ಭ್ರಮೆನಲ್ಲೂ ಇಲ್ಲ. ನಾ ಹೇಳ್ತಾ ಇರೋದು ನಿಜ. ಬೇಕಂದ್ರೆ ಇಲ್ಲಿ ನೋಡಿ. ಹೌದಮ್ಮ, ಕಣ್ಣಿನ ರೆಪ್ಪೆಯಾಗಿ ನನ್ನ ಕಾಪಾಡೋ ನಾಗಮ್ಮನೆ ನನ್ನ ಮೇಲೆ ಹಾಗೆ ಇಟ್ಕೊಂಡು ನಾನು ಮಾಡಬೇಕಾಗಿರೋ ಕೆಲಸನ ತಡೆದ್ಬಿಟ್ಲು. ಆ ಕ್ಷಣದಲ್ಲಿ ನಾಗಮಣಿ ಇನ್ನೇನಿ ಕೈಗೆ ಸೇರೋ ಸಮಯದಲ್ಲಿ ವಿಷದ ಹಲ್ಲುಗಳಲ್ಲಿ ನನ್ನ ಈ ನಾಗಭಕ್ತೆ ಮೇಲೆ ಆ ನಾಗಮ್ಮ ದಾಳಿ ಮಾಡಿಬಿಟ್ಲು. ನಾಗಮ್ಮ ಕಚ್ಚಿದ್ರೆ ಶರೀರ ಪೂರ್ತಿ ವಿಷ ಏರಿ ಬಾಯಲ್ಲಿ ನೊರೆ ಬಂದು ಸಾಯ್ಬೇಕಿತ್ತು. ಆದ್ರೆ ಅದ್ಯಾವುದೂ ಆಗ್ಲಿಲ್ಲ. ಯಾಕೆ ಈ ರೀತಿ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದರಲ್ಲಿ ಅನುಮಾನ ಪಡೋಂಥದ್ದು ಏನಿದೆ ಯಜಮಾನ್ರೆ? ಆ ವೀರಾಂಜನೇಯ ಸ್ವಾಮಿ ಹೇಳಿರೋ ಮಾತುಗಳನ್ನ ನೆನಪು ಮಾಡ್ಕೊಳ್ಳಿ. ಪುಣ್ಯ ಕೊರಳಲ್ಲಿರೋ ಪವಿತ್ರವಾದ ಆ ಸೀತಾದೇವಿಯ ತುಳಸಿ ಮಾಲೆ ಪ್ರಾಣವನ್ನ ಕಾಪಾಡಿದೆ. ನೀನ್ ಮಾಡಿರೋ ಪೂಜೆ, ನಿನ್ ಒಳ್ಳೆತನನೇ ನಿನ್ನ ಶ್ರೀರಾಮ ರಕ್ಷೆಯಾಗಿ ಕಾಪಾಡಿದ್ಯಮ್ಮ. ಆದ್ರೆ ಏನ್ ಲಾಭ? ಯಾವ ನಾಗಮ್ಮಗೋಸ್ಕರ ನಿದ್ರೆ ಎಲ್ಲ ಬಿಟ್ಟು ಪೂಜೆ ಮಾಡಿದ್ವೋ ಅದೇ ನಾಗಮ್ಮನಿಂದ ನಾಗಮಣಿ ಇವತ್ತು ಕೈಜಾರಿ ಹೋಯ್ತು. ನಾನ್ ಕಂಡಿರೋ ಕನ್ಸೆಲ್ಲ ನುಚ್ಚುನೂರಾಯ್ತು. ಅನಿರುದ್ಧ ಪುಣ್ಯ ಕೈಯಿಂದ ನಾಗಮಣಿನ ತರಿಸಿ ಆ ದೇವಿ ಮುಂದೆ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ನನ್ನ ಕೋರಿಕೆಯಾಗಿ ಉಳಿತು. ಭದ್ರ, ಇಲ್ಲಿ ನಮ್ಮ ಪ್ರಯತ್ನ ಸಾಲಿಲ್ವಾ ಅಥವಾ ನಾವು ಹೋಗಿರೋ ದಾರಿ ಸರಿ ಇಲ್ವಾ? ಎರಡು ಅಲ್ಲ ಅಣ್ಣ, ಯಾರೋ ನಾವು ಮಾಡ್ತಿರೋ ಎಲ್ಲ ಪ್ರಯತ್ನಗಳಿಗೂ ಬೇಕು ಅಂತಾನೆ ಅಡ್ಡ ಬರ್ತಾ ಇದ್ದಾರೆ. ತಿಳ್ಕೋಬೇಕು. ಪುಣ್ಯ ಮೇಲೆ ನಾವ್ ಯಾಕಣ ಹಾಗೆ ಸಾಧಿಸ್ಬೇಕು? ಯಾರು ಎಷ್ಟೇ ಪ್ರಯತ್ನ ಪಟ್ರು ನಾಗಮಣಿ ಸಾಧಿಸ್ಬೇಕು ಅನ್ನೋ ನನ್ನ ಪ್ರಯತ್ನನ ತಡೆಯೋದಕ್ಕೆ ನೋಡಿದ್ರು ಅದು ಸಾಧ್ಯ ಆಗಲ್ಲ. ಇಷ್ಟು ದಿನಗಳು ನಮ್ಮಮ್ಮನ್ನ ಬಿಟ್ರೆ ಅಮ್ಮನ ತರ ಭಾವಿಸು ನಾಗಮ್ಮನೆ ನನ್ನ ಪ್ರಯತ್ನಕ್ಕೆ ಕಲ್ಲು ಹಾಕ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಕಾರಣ ಏನೇ ಆಗಿದ್ರು, ಎಷ್ಟು ದುಷ್ಟ ಶಕ್ತಿಗಳು ಅಡ್ಡ ನಿಂತಿದ್ರು, ಕಡೆಗೆ ನನ್ನ ಪ್ರಾಣನೇ ಹೋದ್ರು ನಾಗಮಣಿನ ಆ ಚೌಡಮ್ಮನ್ ತಾಯಿ ಹತ್ರ ಪ್ರತಿಷ್ಠಾಪನೆ ಮಾಡ್ತೀನಿ. ಶಭಾಷ್ ಪುಣ್ಯ, ಶಭಾಷ್. ನಿನ್ ಸಂಕಲ್ಪ ಬಲ. ಅನಿರುದ್ಧ ಜೊತೆಗಿದ್ರೆ ದಿಗಂಬರನಿಂದ ನಾಗಮಣಿನ ತರ್ತೀಯ ಅನ್ನೋ ನಂಬಿಕೆ ನನಗಿದೆ. ಭದ್ರಾ ಅಣ್ಣ, ಪುಣ್ಯಾಳಿಗೆ ಕಚ್ಚಿದ್ಯಾರೋ? ಇನ್ನೇನ್ ಸಿಗ್ಬೇಕಾಗಿರೋ ನಾಗಮಣಿನ ನಮ್ಮಿಂದ ದೂರ ಮಾಡಿದ್ಯಾರೋ? ನನಗ್ ಗೊತ್ತಾಗ್ಬೇಕು. ಕಚ್ಚಿದ್ದು ಕರಿನಾಗನ ಅಥವಾ ನಾಗಲೋಕದಿಂದ ಬಂದಿರೋ ಶತ್ರುನ? ನನಗ್ ಗೊತ್ತಾಗ್ಲೇಬೇಕು. ಹಿಮಾಲಯದಿಂದ ಸದ್ಗುರುವನ್ನ ಕರ್ಸು, ಅಂಜನ ಹಾಕ್ಸು. ಏನ್ ನಡೀತು ಅಂತ ನನಗೆ ಗೊತ್ತಾಗ್ಬೇಕು. ಸರಿ ಅಣ್ಣ. ಗುರುಗಳೇ, ದೈವ ಕಾರ್ಯವನ್ನ ಸಾಧನೆ ಮಾಡೋಕ್ ಹೋಗೋ ಯಾವ ಮನುಷ್ಯನಿಗಾದ್ರೂ ದೈವ ಸಹಾಯ ಇರುತ್ತೆ ಅಂತಾರೆ. ಆದ್ರೆ ನಾಗಮಣಿನ ಸಾಧಿಸೋಕ್ ಹೋಗಿರೋ ಪುಣ್ಯನ ನಾಗಮ್ಮನೇ ಅಡ್ಡ ತಡೆದ್ಲು. ಪುಣ್ಯ ನಾಗಮ್ಮನ ಭಕ್ತಳು. ಯಾಕೆ ಹೀಗ್ ನಡೀತು ಸ್ವಾಮಿ? ಈ ವಿಚಿತ್ರ ಏನು ಗುರುಗಳೇ? ಪುಣ್ಯನ ನಾಗಮ್ಮ ತನ್ನ ಹೆತ್ತು ಮಗಳ ತರ ನೋಡ್ಕೋತಾಳೆ. ಹೆತ್ತು ಮಗಳನ್ನ ಯಾರಾದ್ರೂ ಸಾಯಿಸ್ತಾರಾ? ಇಲ್ಲಿ ನಡೀತಿರೋದೆಲ್ಲ ವಿಚಿತ್ರವಾಗಿದೆಯಲ್ಲ. ಒಳ್ಳೇದ್ ಮಾಡಕ್ ಹೋದಾಗ ದುಷ್ಟಶಕ್ತಿಗಳು ಅಡ್ಡ ಬರುತ್ತೆ. ಆ ಥರದ್ದೇ ಯಾವ್ದಾದ್ರೂ ಶಕ್ತಿ ಪುಣ್ಯ ಕಾರ್ಯಕ್ಕೆ ಅಡ್ಡ ಬರ್ತಿದ್ಯಾ? ನನಗೆ ಗೊತ್ತಿರೋ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ. ಅಷ್ಟೇ ಯಾಕೆ, ನಾಗಮಣಿನ ತಗೊಳ್ಳೋ ಸಮಯದಲ್ಲೂ ಕೂಡ ನಾಗಮ್ಮನ್ನ ಬೇಡ್ಕೊಂಡೆ ನಾಗಮಣಿ ತಗೊಳ್ಳೋದಕ್ಕೆ ಹೋದೆ.
ಹಾಗಾದ್ರೆ ತಲೆ ಕೆಡ್ಸ್ಕೋಬೇಡ ಪುಣ್ಯ. ಅಷ್ಟಕ್ಕೂ ಏನ್ ನಡೀತು? ಆ ತ್ರಿಲೋಕ ಸಂಚಾರಿ ಮುಕ್ಕಣ್ಣ ಶಿವನನ್ನು ಕೇಳಿದ್ರೆ ಇದೆಲ್ಲದಕ್ಕೂ ಕಾರಣ ಯಾರು ಅಂತ ಈ ಮಂಡಲದ ಮೂಲಕ ಎಲ್ರಿಗೂ ಕಾಣಿಸೋ ಹಾಗೆ ಮಾಡ್ತೀನಿ.